ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಫಸ್ಟಿಗೆ ಮೀನು ತೋರಿಸ್ತಾ ಇದ್ದೀರಿ ಅಂತ ನೋಡ್ತಿದ್ದೀರಾ? ಈ ಮಂಗಳೂರಿನವರಿಗೆ ಹಾಗೇನಲ್ವ, ಮೀನು ಅಂದರೆ ಎಲ್ಲ ಜೀವ. ಅವರು 2 ದಿನ ಮೀನು ತಿನ್ನೋದಿದ್ರೆ ಇಲ್ವ, ವರ್ಷ ಪೂರ್ತಿ ತಿನ್ನೋದಾಗಿ ಆಗ್ತದೆ. ಮತ್ತು ಮೀನು ಕೂಡ ಫ್ರೆಶ್ ಆಗಿ ಉಂಟಾಯ್ತಾ. ಇದು 100 ರೂಪಾಯಿದು ಮೀನು ಕೂಡ ಫ್ರೆಶ್ ಮೀನಿದು. ಇದು ಆಲಂಗಾರ ಅಂತ ಉಂಟು, ಅಲ್ಲಿಂದ ತಗೊಂಡು ಬಂದದ್ದು ಭಾವ. ಅವರು ಮೀನಿಗೆ ಹೋಗಿದ್ರು, ಆವಾಗ ಅವರೇ ನಮಗೂ ಕೂಡ ತಂದು ಕೊಟ್ಟರು. ನೋಡಿ, ಫ್ರೆಶ್ ಮೀನು ಬಂಗುಡೆ. ಎಷ್ಟು ಫ್ರೆಶ್ ಇದೆ ನೋಡಿ. ಇಲ್ಲಿ ಕೂಡ ನೋಡಿ, ಈ ಮೀನು ನೋಡ್ಲಿಕ್ಕೆ ಹೋಗಿ ಹಾಲೆಲ್ಲ ಹೋಯ್ತಾಯ್ತಾ. ಇನ್ನು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಇದಕ್ಕೆ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಫ್ರೈ ಆಗಲಿ. ಇದು ಮೆಣಸು ಕಪ್ಪಾಗಬಾರ್ದು, ಕಪ್ಪಾದರೆ ಪದಾರ್ಥ ಕೂಡ ಅಷ್ಟು ಟೇಸ್ಟ್ ಆಗೋದಿಲ್ಲ, ಸ್ವಲ್ಪ ಕೈ ಆಗ್ತದೆ. ಮೀಡಿಯಮ್ ಫ್ಲೇಮ್ ಇಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆಯಿತು, ಆಫ್ ಮಾಡುವ ಈಗ ಗ್ಯಾಸ್. ಓಕೆ, ಇದು ಆಯಿತು. ಸ್ವಲ್ಪ ತೆಂಗಿನಕಾಯಿ ಮತ್ತು ನೀರುಳ್ಳಿ, ಹುಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಇದಕ್ಕೆ ಜಾಸ್ತಿ ದಪ್ಪ ಆಗಬಾರ್ದು, ಮೀನು ಸಾರು ಒಳ್ಳೆದಾಗೋದಿಲ್ಲ, ನೈಸ್ ಆಗಬೇಕು, ಗ್ರೈಂಡ್ ಮಾಡಬೇಕು. ಓಕೆ, ಇವಾಗ ರೆಡಿ ಆಯಿತು ನೋಡಿ. ನೈಸ್ ಆಗಿದಲ್ವಾ, ಒಳ್ಳೆ ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಸೈಡಿಗಿಟ್ಟು ಮೀನನ್ನು ಕ್ಲೀನ್ ಮಾಡುವ. ಬೇಗ ಮೀನನ್ನು ಕ್ಲೀನ್ ಮಾಡುವ. ಎಲ್ಲ ಮಸಾಲೆ ಎಲ್ಲ ರೆಡಿ ಆಯಿತು. ಈಗ ಮೀನನ್ನು ಕ್ಲೀನ್ ಮಾಡಿ ಹಾಕಿದರೆ ಒಂದು ಪದಾರ್ಥ ಎಲ್ಲ ರೆಡಿ ಆಗ್ತದೆ. ಮತ್ತು ನನ್ನ ಬೇಬಿ ಕೂಡ ಇವಾಗ ಮಲಗಿದ್ದಾಳೆ, ಸ್ನಾನ ಎಲ್ಲ ಮಾಡಿ ಮಲಗಿಸಿದ್ದೇನೆ. ಆದರೆ ಇವಾಗ ಎದ್ದರೆ ಕಷ್ಟ, ಯಾಕಂದರೆ ಮೀನಿದ್ದೆಲ್ಲ ವಾಸನೆ ಬರ್ತದಲ್ವ, ಮಧ್ಯದಲ್ಲಿ ತಗೊಳ್ಳಿ ಕೂಡ ಆಗೋದಿಲ್ಲ ಬೇಬಿಯನ್ನು. ಬೇಗ ಕ್ಲೀನ್ ಎಲ್ಲ ಮಾಡಿದರೆ ಆಗ್ತದಲ್ವ. ಈ ಬಂಗುಡೆ ಮೀನು ಉಂಟಲ್ಲ, ಈಸಿ ಕಟ್ ಮಾಡಲಿಕ್ಕೆ, ಜಾಸ್ತಿ ಏನು ಇದಿಲ್ಲ ನೋಡಿ. ಬೇಗ ಕೂಡ ಆಗ್ತದೆ ಕಟ್ ಮಾಡಿ, ಎಲ್ಲ ಕ್ಲೀನ್ ಆಗಿರ್ತದೆ ನೋಡಿ. ಇವಾಗ ನೋಡಿ ಕ್ಲೀನ್ ಎಲ್ಲ ಮಾಡಿ ಆಯಿತು. ಈಗ ವಾಶ್ ಮಾಡಿಕೊಂಡು ಬರಬೇಕು. ಈಗ ವಾಶ್ ಮಾಡಲಿಕ್ಕೆ ಹೋಗ್ತೇನೆ. ಇವಾಗ ನೋಡಿ ವಾಶ್ ಮಾಡ್ಕೊಳ್ಳುವ. ನೋಡಿ ಇವಾಗ ವಾಶ್ ಮಾಡಿ ಆಯಿತು ನೋಡಿ. ಈಗ ನೋಡಿ ಒಗ್ಗರಣೆಲೆ ಎಲ್ಲ ಹಾಲಾಗಿದೆ ಮಲೆಗೆ. ಇವಾಗ ಇದಕ್ಕೆ ನೋಡಿ 2 ಟೊಮಾಟೊ ಮತ್ತು ನೀರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ಮೆಣಸು ಮತ್ತು ಇದು ಒಗ್ಗರಣೆಲೆ ಇಷ್ಟನ್ನೆಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ ಮತ್ತೆ ಕಟ್ ಮಾಡಬೇಕು. ಈ ಥರ 2 ಕಟ್ ಮಾಡಿ ಮತ್ತೆ ಕಟ್ ಮಾಡಬೇಕು. ಅಂದರೆ ಹುಳ ಇದೆಲ್ಲ ಈಗ ಮಳೆಗಾಲ ಅಲ್ವಾ, ಮಳೆಗಾಲಕ್ಕೆಲ್ಲ ಜಾಸ್ತಿ ಟೊಮೆಟೊ ಎಲ್ಲ ಹಾಲಾಗೋದು. ನೋಡಲಿಕ್ಕೆ ಚೆಂದ ಇರ್ತದೆ, ಒಳಗಿಂದ ಎಲ್ಲ ಹುಳ ಎಲ್ಲ ಆಗಿರ್ತದೆ. ಇವಾಗ ನೀರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಆಯಿತು. ಇವತ್ತು ನಾನು ಸ್ಪೆಷಲ್ ಏನು ಗೊತ್ತಾ, ಇವತ್ತು ನಾನು ಪಾತ್ರೆಯಲ್ಲಿ ಮಾಡ್ತಾ ಇಲ್ಲ, ಅಂದರೆ ಮಣ್ಣಿನ ಮಡಿಕೆಯಲ್ಲಿ ಮಾಡ್ತೀನಿ ನೋಡಿ, ಮಣ್ಣಿನದು. ಇದರಲ್ಲಿ ತುಂಬ ರುಚಿ ಆಗ್ತದೆ, ಒಂಥರ ಟೇಸ್ಟ್ ಬರ್ತದೆ, ಪದಾರ್ಥ ಕೂಡ ಇಲ್ಲ, ಒಳ್ಳೆ ಟೇಸ್ಟ್ ಬರ್ತದೆ. ಅಂದರೆ ಇದು ಆರೋಗ್ಯ ಕೂಡ ಒಳ್ಳೆಯದು, ಹೆಲ್ತಿಗೆ ಕೂಡ. ಈಗ ಗ್ಯಾಸನ್ನು ಆನ್ ಮಾಡುವ. ಸ್ವಲ್ಪ ಬಿಸಿಯಾಗಲಿ. ಮತ್ತು ಈಗ ಕಟ್ ಮಾಡಿದಂಥ ನೀರುಳ್ಳಿ ಟೊಮೆಟೊನ್ನು ಇದು ಆ್ಯಡ್ ಮಾಡುವ. ಇದಕ್ಕೆ ಏನು ಆಯಿಲ್ ಹಾಕಬೇಕಂತೇನಿಲ್ಲ, ಅಂದರೆ ಫ್ರೈ ಮಾಡಲಿಕ್ಕೆ ಏನಿಲ್ಲ ನೀರುಳ್ಳಿ ಎಲ್ಲ.
ಇವಾಗ ನಾನು ಗ್ರೈಂಡ್ ಮಾಡಿದಂಥ ಮಸಾಲೆ ಕೂಡ ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಕೂಡ ಹಾಕಬೇಕು, ತುಂಬ ದಪ್ಪ ಉಂಟು ಇದು. ಇವಾಗ ನೀರನ್ನು ನೋಡಿಕೊಂಡು ಹಾಕಬೇಕಾಯ್ತಾ, ಯಾಕಂದರೆ ಜಾಸ್ತಿ ತೆಲು ಕೂಡ ಮಾಡಬೇಡಿ, ಮೀನು ಸಾರು ಒಳ್ಳೆಯದಾಗೋದಿಲ್ಲ. ಇಷ್ಟು ಸಾಕು. ಈಗ ಇದು ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಮತ್ತೆ ನಾನು ಮೀನನ್ನು ಇದಕ್ಕೆ ಆ್ಯಡ್ ಮಾಡ್ತೇನೆ. ಮತ್ತು ಈಗ ಉಪ್ಪು, ಅರಶಿನ ಇದನ್ನೆಲ್ಲ ಈಗ ಹಾಕ್ತೇನೆ. ಅದು ಅರಶಿನ ಮತ್ತು ಉಪ್ಪು ಗೊತ್ತೇ ಉಂಟಲ್ಲ ನಿಮಗೆ ಎಷ್ಟು ಹಾಕಬೇಕಂತ. ಸ್ವಲ್ಪ ಮೀನಿನ ಪದಾರ್ಥಕ್ಕೆ ಅರಿಶಿನ ಸ್ವಲ್ಪ ಜಾಸ್ತಿ ಹಾಕಬೇಕು. ಮೀನಿನ ಪದಾರ್ಥಕ್ಕೆ ಅರಿಶಿನ ಕಮ್ಮಿ ಹಾಕಿದರೆ ಇಲ್ವಾ ಒಂಥರ ಸ್ಮೆಲ್ ಬರ್ತದೆ ಮೀನು, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಉಪ್ಪು ಕೂಡ ನಾನು ಆ್ಯಡ್ ಮಾಡಿದ್ದೆ ಇದಕ್ಕೆ. ಇದು ಒಂದು ಕುದಿ ಬರಲಿ. ಮತ್ತು ಇದಕ್ಕೆ ಒಗ್ಗರಣೆ ಎಲೆಯನ್ನು ಹಾಕಬೇಕು ಇದಕ್ಕೆ. ಇದು ಒಂದು ಕುದಿ ಬರಲಿ. ಅಷ್ಟರಲ್ಲಿ ನಾನು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತೇನೆ. ಆವಾಗಲೇ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡ್ರೆ ಎಲ್ಲ ಕೆಲಸನ ಬೇಗ ಬೇಗ ಆಗ್ತದಲ್ವ. ನಾನು ಡೈಲಿ ಕೂಡ ಹಾಗೇ ಒಂದು ಕೆಲಸ ಆದಮೇಲೆ ಆವಾಗಲೇ ಎಲ್ಲ ಕ್ಲೀನಿಂಗ್ ಮಾಡಿ ಎಲ್ಲ ಇಡ್ತೇನೆ. ಹಾಗೆ ಆವಾಗ ನಮ್ಮದು ಕೆಲಸ ಕೂಡ ಬೇಗ ಆಗ್ತದೆ ಅಲ್ವಾ. ನೋಡಿ ಇವಾಗ ಬಾಯ್ಲ್ ಆಗ್ತಾ ಉಂಟು. ಇದಕ್ಕೆ ಈಗ ಒಗ್ಗರಣೆ ಎಲೆಯನ್ನು ಹಾಕುವ. ಇವಾಗ ಒಗ್ಗರಣೆ ಎಲೆ ಹಾಕಿದರೆ ಅದು ಒಂಥರ ಸ್ಮೆಲ್ ಒಳ್ಳೆದು ಬರ್ತದೆ. ಇವಾಗ ಒಂದು ಒಳ್ಳೆ ಕುದಿ ಎಲ್ಲ ಬಂದು ನೋಡಿ. ಇವಾಗ ಉಪ್ಪು ಎಲ್ಲ ಸರಿ ಇದೆಯಾ ಅಂತ ನೋಡಿ ಚೆಕ್ ಮಾಡ್ತೇನೆ. ಇವಾಗ ಇದಕ್ಕೆ ಮೀನನ್ನು ಆ್ಯಡ್ ಮಾಡ್ತೇನೆ. ನಾನು ಮೀನನ್ನು ಕಟ್ ಮಾಡಿದೆ ನೋಡಿ. ಈ 2 ಮೀನನ್ನು ಕಟ್ ಮಾಡಲಿಲ್ಲ. ಮತ್ತು ಸ್ವಲ್ಪ ಮೀನನ್ನು ಕಟ್ ಮಾಡಿದ್ದೇನೆ ನಾನು. ಇವಾಗ ಬಂಗುಡೆ ಮೀನು ಸಾರು ರೆಡಿ ಆಯಿತು. ಲಾಸ್ಟಿಗೆ ಇದನ್ನು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಬಂಗುಡೆ ಮೀನು ಸಾರು ರೆಡಿ. ಯಾರಿಗೆಲ್ಲ ಬೇಕು ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಮತ್ತು ಲೈಕ್ ಮಾಡಿ, ಎಲ್ರಿಗೂ ಶೇರ್ ಕೂಡ ಮಾಡಿ. ಇವತ್ತಿನ ನನ್ನ ಚಿಕ್ಕ ವ್ಲಾಗನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಬಾಯ್.